ಹಾಯ್ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಅಚೀವರ್ಸ್ ಅಡ್ಡ ಯೂಟ್ಯೂಬ್ ವತಿಯಿಂದ ಈ ದಿನದ ಶುಭಾಶಯಗಳು. ಈ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ವಿಶೇಷ ತರಗತಿಯೊಂದಿಗೆ ಪ್ರಾರಂಭಿಸೋಣ. ಇಲ್ಲೇ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಗಳ ಕುರಿತು ಚರ್ಚೆ ಮಾಡ್ತಿದ್ವಿ. ಆಲ್ರೆಡಿ ಕನ್ನಡ ವ್ಯಾಕರಣ ಪ್ರಾರಂಭ ಮಾಡ್ತೀವಿ, ಆದರೆ ಅದರಲ್ಲಿ ಇನ್ನುಳಿದ ಒಂದೆರಡು ಭಾಗ ಉಳಿದಿದ್ದು ಅವನ್ನ ಈ ದಿನ ಚರ್ಚೆ ಮಾಡೋಣ. ಅದರಲ್ಲಿ ಪ್ರಮುಖವಾಗಿ ಯಾವುದ್ರಿ ಈ ಅವ್ಯಯಗಳು. ಈ ಅವ್ಯಯಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಅಥವಾ SSLC ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೂ ಕೂಡ ಅಷ್ಟೇ ಅವಶ್ಯಕ ಇದ್ದಾವೆ. ಹಾಗಾಗಿ ಹಲವು SSLC ವಿದ್ಯಾರ್ಥಿಗಳು ನನಗೆ ಇದ್ರ ಬಗ್ಗೆ ಹೇಳಿದ್ದಾರೆ. ಈ ಅವ್ಯಯಗಳಂದ್ರೆ ಏನ್ರಿ, ಅದರಲ್ಲಿ ತದ್ದಿತಾಂತ ಮತ್ತು ಏನ್ರಿ ಕೃದಂತ ಅಂತ ಬರ್ತಾವು, ಅವ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇಲ್ಲ, ಅವನ್ನ ನೀವು ಕ್ಲಾಸ್ ಮಾಡಿ ಹಾಕ್ರಿ ಅಂತಂದು ಹೇಳಿದ್ರು. ಹಾಗಾಗಿ ಅವರ ಒತ್ತಾಯದ ಮೇರೆಗೆ ಮತ್ತು ನಮ್ಮ ಕರುನಾಡಿನ ಕಣ್ಮಣಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಆ ವಿದ್ಯಾರ್ಥಿಗಳಿಗೆ ಈ ದಿನ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ನೋಡ್ರಿ. ಮೊದಲನೇದಾಗಿ ಏನ್ರಿ ಅವ್ಯಯಗಳು ಅಂತಂದ್ರ ವಾಟ್ ಆರ್ ದಿ ಮೇಜರ್ ಮೀನಿಂಗ್ ಆಫ್ ಅವ್ಯಯಗಳು. ಇಟ್ ಮೀನ್ಸ್ ಕನ್ನಡ ವ್ಯಾಕರಣ ಇಂಗ್ಲಿಷ್ ಹೇಳಕತ್ರಿ ಹೋಗ್ಬೇಡ್ರಿ. ಇಲ್ಲೇ ಕೆಲವಷ್ಟು ಅಂಶಗಳು ನೋಡ್ರಿ ಪ್ರಮುಖವಾಗಿ. ಇಲ್ಲಿ ನೋಡ್ರಿ, ಅವ್ಯಯಗಳು ಲಿಂಗ ವಚನ ವಿಭಕ್ತಿಗಳ ವಿಕಾರವಿಲ್ಲದೆ ಅಥವಾ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳನ್ನು ಅವ್ಯಯಗಳೆನ್ನುವರು. ಏನ್ರಲ್ಲಿ ಆ ಅವ್ಯಯಗಳು ಅಂತ ಗುರುತಿಸಬೇಕಾಗಿತ್ತಂತಂದ್ರ ಅವುಗಳಲ್ಲಿ ಯಾವುದೇ ರೀತಿಯಾದಂತಹ ಲಿಂಗತ್ವದ ಆಧಾರದ ಮೇಲೆ ಆಗಿರ್ಬೋದು ಅಥವಾ ವಿಭಕ್ತಿಗಳ ಆಧಾರದ ಮೇಲೆ ಆಗಿರ್ಬೋದು ಅವನ್ನ ಗುರುತಿಸಕ ಸಾಧ್ಯ ಇಲ್ಲ. ಅವು ಹೊಂದಿರುವುದಿಲ್ಲ ಅಂತ ಹೇಳಕತ್ತಾರೆ ಅವರು. ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಹೊಂದೋದಾಗಿರ್ಲಿ ಅಥವಾ ಲಿಂಗತ್ವದ ಪ್ರತ್ಯಯಗಳನ್ನು ಹೊಂದೋದಾಗಿರ್ಲಿ, ಅವ್ದು ಯಾವುದೇ ರೀತಿಯಾದಂತಹ ರೂಪಭೇದದಿಂದ ಗುರುತಿಸಕ್ಕಾಗಲ್ಲ, ಅವುಗಳನ್ನೇ ಅವ್ಯಯಗಳು ಅಂತ ಹೇಳ್ತಾರ ಅಂತ ಕೇಳಾಗತ್ತವ್ರು. ನೋಡ್ರಿ, ಈ ಅವ್ಯಯ ಪದಗಳು ನಾಮ ವಿಭಕ್ತಿ ಪ್ರತ್ಯಯ, ಕ್ರಿಯಾ ವಿಭಕ್ತಿ ಪ್ರತ್ಯಯ, ಲಿಂಗ ವಚನಗಳನ್ನು ಹೊಂದಿರುವುದಿಲ್ಲ. ಏನ್ರಿ ಏನಾಗತ್ತಾರಲ್ಲಿ, ಈ ವಿಭಕ್ತಿ ಪ್ರತ್ಯಯಗಳಿಗೆ ಯಾವುದೇ ರೀತಿಯಾದಂತಹ ನಾಮ ವಿಭಕ್ತಿ ಪ್ರತ್ಯಯ, ವಿಭಕ್ತಿ ಪ್ರತ್ಯಯಗಳು ಅಂತ ಕೇಳಿರ್ಬೋದು. ಆ ವಿಭಕ್ತಿ ಪ್ರತ್ಯಯಗಳು ಗೊತ್ತಿತ್ತು ಅಂತಂದ್ರೆ ಗೊತ್ತಿರ್ತೈತಿ. ನಾಮ ವಿಭಕ್ತಿ ಪ್ರತ್ಯಯ ಆಗಿರ್ಬೋದು ಅಥವಾ ಕ್ರಿಯಾ ವಿಭಕ್ತಿ ಪ್ರತ್ಯಯ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಲಿಂಗ ವಚನಗಳನ್ನು ಹೊಂದಿರುವುದಿಲ್ಲ. ಈ ಅವ್ಯಯ ಪದಗಳಿಗೆ ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಆಗಿ ಗುರುತಿಸುವಾಗ ಈ ಲಿಂಗತ್ವದ ಆಧಾರದ ಮ್ಯಾಗ, ವಿಭಕ್ತಿ ಪ್ರತ್ಯಯಗಳ ಆಧಾರದ ಮ್ಯಾಗ ಅಥವಾ ಯಾವುದೇ ರೀತಿಯಾದಂತಹ ರೂಪಭೇದ ಹೊಂದಿರುವುದಿಲ್ಲ ಅಂತ ಹೇಳ್ತಾರ. ಅವುಗಳನ್ನೇ ಪ್ರಮುಖವಾಗಿ ಅವ್ಯಯಗಳು ಅಂತ ಕರೀತಾರ ಅಂತ ಹೇಳಕತ್ತಾರೆ. ಅದರಲ್ಲೇ ಪ್ರಮುಖವಾಗಿ ಈ ಅವ್ಯಯಗಳಿಗೆ ಏನ್ರಿ ಉದಾಹರಣೆ ನೋಡ್ರಿ, ಮತ್ತು ಅಂತ ಇದ್ರಿ. ನೋಡ್ರಿ, ಮತ್ತು ಅಂತ ನೋಡಿದ್ರ ಅಂತಂದ್ರೆ ಇಲ್ಲಿ ಏನಾದ್ರು ಲಿಂಗತ್ವ ಆಧಾರ ಮೇಲೆ ಆಗಿರ್ಬೋದು ಅಥವಾ ವಿಭಕ್ತಿ ಪ್ರತ್ಯಯಗಳ ಆಧಾರದ ಮೇಲೆ ಏನಾದ್ರು ಡಿಫ್ರೆನ್ಸಿಯೇಷನ್ ಐತ್ರಿ? ಇಲ್ಲ. ಅದಕ್ಕೆ ಇಲ್ಲಿ ಉದಾಹರಣೆ ನೋಡ್ರಿ, ಮತ್ತು ಆಗಿರ್ಬೋದು, ಹಾಗೆ ಆಗಿರ್ಬೋದು, ಸುಮ್ಮನೆ, ಬಳಿಕ, ವರೆಗೆ, ಈ ಪದಗಳೇ ಅವ್ಯಯಗಳು ಅಂತ ಹೇಳಾಕತ್ತಾರೆ. ಓಕೆ, ಈ ಅವ್ಯಯಗಳ ಪರಿಕಲ್ಪನೆಗಳಲ್ಲಿ ಪ್ರಮುಖವಾಗಿ ಅವಶ್ಯಕ. ಈ ಅವ್ಯಯಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ನೆಕ್ಸ್ಟ್ ಈ SSLC ಆಗಿರ್ಬೋದು, ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಷ್ಟೊಂದು ಉಪಯುಕ್ತ ಐತಿ. ಹಾಗಾಗಿ ಈ ಅವ್ಯಯಗಳಲ್ಲಿ ಪ್ರಕಾರಗಳು ಅಂತ ಬರ್ತಾವ್ರಿ. ಇಲ್ಲಿ ಏನಾಗುತ್ತೆ ನೆಕ್ಸ್ಟ್ ಅಲ್ಲಿ ಅವ್ಯಯಗಳ ಪ್ರಕಾರಗಳು. ಏನಿಲ್ಲಿ ಅವ್ಯಯಗಳ ಪ್ರಕಾರಗಳು ಅಂತಂದ್ರ ಅವ್ಯಯಗಳ ಪ್ರಕಾರಗಳು, ಇದರಲ್ಲಿ ವಿಧಗಳದಾವು ಅಂತ ಹೇಳಕತ್ತಾರೆ. ಈ ಅವ್ಯಯಗಳದಾವು. ಓಕೆ, ಈ ಅವ್ಯಯಗಳಲ್ಲಿ ಪ್ರಮುಖವಾಗಿ ವಿಧಗಳದಾವು. ಹಾಗಾಗಿ SSLC ವಿದ್ಯಾರ್ಥಿಗಳಿಗೆ ಈ ಅವ್ಯಯಗಳಲ್ಲಿ ಪ್ರಮುಖವಾಗಿ ಕೃದಂತಗಳು ಮತ್ತು ತದ್ದಿತಾಂತಗಳು ಅಂತಂದು ಈ ಎರಡು ಬಗೆಯ ಪರಿಕಲ್ಪನೆಯ ಪ್ರಮುಖ ಅವಶ್ಯಕತೆ ಐತಿ. ಇದು SSLC ವಿದ್ಯಾರ್ಥಿಗಳಿಗೆ ಇರುವಂತದ್ದು. ಈಗ ಮೊದಲನೇದಾಗಿ ನೋಡ್ರಿ ಅವ್ಯಯಗಳಲ್ಲಿ ಯಾವ್ಯಾವ್ದವ್ರಿ ಅವ್ಯಯಗಳಲ್ಲಿ ಫಸ್ಟ್ ಕೃದಂತ ಆಗಿರ್ಬೋದು, ನೆಕ್ಸ್ಟ್ ಯಾವ್ದ್ರಿ ತದ್ದಿತಾಂತ ಆಗಿರ್ಬೋದು, ತದ್ದಿತಾಂತಗಳು, ನೆಕ್ಸ್ಟ್ ಭಾವಸೂಚಕ ಕಾವ್ಯಯ, ನೆಕ್ಸ್ಟ್ ಸಾಮಾನ್ಯಾವ್ಯಯ, ಸಂಬಂಧ ಸೂಚಕಾವ್ಯಯ, ನೆಕ್ಸ್ಟ್ ಅನುಕರಣಾವ್ಯಯ, ನೆಕ್ಸ್ಟ್ ಸಂಬೋಧಕಾವ್ಯಯ, ನೆಕ್ಸ್ಟ್ ಅವತರಣಾರ್ಥಕಾವ್ಯಯ, ಏನ್ರಿ ಅವತರಣಾರ್ಥಕಾವ್ಯಯ, ನೆಕ್ಸ್ಟ್ ಸ್ನಾತಕಾವ್ಯ.
ಪ್ರಶ್ನಾರ್ಥ ಕಾವ್ಯ. ಈ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಅವ್ಯಯಗಳು ಬರ್ತವು. ಈ ಅವ್ಯಯಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳದಾವು? ಅವ್ಯಯಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಲ್ಲಿ? ಕೃದಂತ ವ್ಯಯಗಳು, ಕೃದಂತ ವ್ಯಯಗಳು ಅಂತ ಹೇಳಕತ್ತಾರೆ. ನೆಕ್ಸ್ಟ್ ತದ್ದಿತಾಂತ ವ್ಯಯಗಳು, ನೆಕ್ಸ್ಟ್ ಭಾವಸೂಚಕಾವ್ಯಯ, ನೆಕ್ಸ್ಟ್ ಸಾಮಾನ್ಯ ಅವ್ಯಯ, ಸಂಬಂಧ ಸೂಚಕಾವ್ಯಯ. ನೆಕ್ಸ್ಟ್ ಇದೇ ರೀತಿಯಾಗಿ ವಿವಿಧ ರೀತಿಯಾದಂತಹ ಅವ್ಯಯಗಳ ಪರಿಕಲ್ಪನೆ ಈ ಬರ್ತಾವೆ. ಈ ಅವ್ಯಯಗಳಲ್ಲಿ ಪ್ರಕಾರಗಳಲ್ಲಿ ಪ್ರಮುಖವಾಗಿ ಎಲ್ಲರೂ ಹೇಳ್ತಾರ ಇವೆರಡು ನಮ್ಗೆ ತಿಳಿದೇ ಇಲ್ರಿ ಅಂತ ಹೇಳ್ತಾರೆ. ಪ್ರಮುಖವಾಗಿ ಇವು ಎರಡು ಯಾರಿಗದವ್ರಿ? SSLC ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಇರುವಂಥವು. ಇವು ಎರಡು ಏನದವ್ರಿ? ಪ್ರಮುಖವಾಗಿ SSLC ವಿದ್ಯಾರ್ಥಿಗಳಿಗೆ ಇರುವಂಥವು ಯಾವುದವ್ರಿ? ಎರಡು ಅದಾವ್ರಿ. ಹಾಗಾಗಿ ಉಳಿದೋದವು ಕೂಡ ಭಾವಸೂಚಕಾವ್ಯ ಆಗಿರ್ಬೋದು, ಸಾಮಾನ್ಯ ಆಗಿರ್ಬೋದು, ಸಂಬಂಧ ಸೂಚಕಾವ್ಯ ಆಗಿರ್ಬೋದು, ಅನುಕರಣವ್ಯ ಆಗಿರ್ಬೋದು, ಸಂಬೋಧಕಾವ್ಯ ಆಗಿರ್ಬೋದು, ನೆಕ್ಸ್ಟ್ ಈ ಪ್ರಶ್ನಾರ್ಥ ಕಾವ್ಯ ಆಗಿರ್ಬೋದು, ಅವತರಣಾರ್ಥ ಕಾವ್ಯ ಆಗಿರ್ಬೋದು, ಎಲ್ಲವುಗಳದವು. ಅದರಲ್ಲಿಯೇ ಪ್ರಮುಖವಾಗಿ ತಿಳಿಯದೇ ಇರುವಂಥವು ಯಾವುವು? ಕೃದಂತಾವ್ಯಯ ಮತ್ತು ತದ್ದಿತಾಂತವ್ಯಯ ಅಂತ ಹೇಳ್ತಾರೆ. ಈ ಉಳಿದು ಈಜಿ ಅದಾವು, ಅವನೇ ಹೇಳೋಣ. ಈ ಪ್ರಮುಖವಾಗಿ ಮೊದಲನೇದಾಗಿ ಅವ್ಯಯಗಳ ಕುರಿತು ನೋಡೋಣ. ಅದರಲ್ಲೇ ಪ್ರಮುಖವಾಗಿ ಯಾವ್ದು ನೋಡೋಣ? ಒಂದೇದ್ರಲ್ಲಿ ಕೃದಂತಾವ್ಯಯಗಳು. ಹಾಗಾಗಿ ಬರ್ಕೊಂಡಿದ್ರು ಕರೆಕ್ಟಾಗಿ ಅಥವಾ ಫೋಟೋ ತಗೊಳ್ಳಿ. ನೋಡಿ ಏನಿದ್ರಲ್ಲಿ ಅವ್ಯಯಗಳು ಅಂತಿದ್ದು, ಆ ಅವ್ಯಯಗಳಲ್ಲಿ ಹಲವು ರೀತಿಯಾದಂತಹ ಅವ್ಯಯಗಳಿತ್ತು. ಈ ಹಲವು ರೀತಿಯಾದಂತಹ ಅವ್ಯಯಗಳಲ್ಲಿ ಪ್ರಮುಖವಾಗಿ ಕೃದಂತ ಅವ್ಯಯಗಳು ಮತ್ತು ತದ್ದಿತ ಅವ್ಯಯಗಳು, ತದ್ದಿತಾಂತ ಅವ್ಯಯಗಳು ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ತಿಳಿದಿರಲೇಬೇಕಾದಂತಹ ಅಂಶಗಳು. ಇವೆರಡರಲ್ಲಿ ಕೂಡ ರಿಜಿಡಿಟಿ ಐತ್ರಿ. ಯಾವುದು ಕೃದಂತ ಯಾವುದು ತದ್ದಿತ ಅಂತಂದು ನಮಗೆ ತಿಳ್ಕೊಳಕ ಸಾಧ್ಯ ಆಗಲ್ಲ ಅಂತಂದು ಹಲವು ವಿದ್ಯಾರ್ಥಿಗಳು ಹೇಳಿದರು. ಹಾಗಾಗಿ ನೋಡ್ರಿ, ಕೃದಂತ ಮತ್ತು ತದ್ದಿತಾಂತಕ್ಕ ವ್ಯತ್ಯಾಸ ಏನು? ಪ್ರಮುಖವಾಗಿ ತಿಳಿದಿರಲಿ ಬೇಕಾದಂತ ಅಂಶ ಇದು. ಕೃದಂತ ಅಂತ ಏನ್ರಿ? ಕೃದಂತ ಪದಗಳು ಅಂದ್ರೆ ಯಾವ, ತದ್ದಿತ ಪದಗಳು ಅಂದ್ರೆ ಯಾವ, ಅವನ್ನ ನಮ್ಗೆ ತಿಳಿಯಾಕೊಳ್ಳಕ ಸಾಧ್ಯ ಆಗಿಲ್ರಿ ಅಂತ ಅಂದ್ರೆ ಹೇಳ್ತಾರ. ಮತ್ತು ಅದನ್ನ ತಿಳ್ಕೊರಿ. ಕೃದಂತ ಪದಗಳು ಕ್ರಿಯಾಪದಗಳಿಂದ ರಚನೆಯಾಗಿರುತ್ತವೆ, ಕ್ರಿಯಾಪದದ ಮೂಲ ಪದಗಳಾಗಿರುತ್ತವೆ. ಕ್ರಿಯಾ ಪ್ರಕೃತಿ ಅಂತಂದ್ರೆ ಕ್ರಿಯಾಪದದ ಮೂಲ ರೂಪ ಅಂದ್ರೆ ಏನು? ಕ್ರಿಯಾ ಪ್ರಕೃತಿ. ಈ ಕೃದಂತ ಪದಗಳು ಯಾವಾಗಲೂ ಕ್ರಿಯಾಪದಗಳಿಂದ ನಿರ್ಮಿತವಾಗಿರ್ತವೆ. ಇಟ್ ಮೀನ್ಸ್ ವರ್ಬ್. ಇಂಗ್ಲಿಷ್ ಹೇಗಿರಲಿ? ದ ವರ್ಬ್ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್ ಬೈ ದಿ ವರ್ಬ್. ಯಾವ್ದ್ರಿ? ಈ ಕೃದಂತಗಳು. ಕೃದಂತಗಳು ಮತ್ತು ತದ್ದಿತಾಂತ ಪದಗಳಿಗೆ ವ್ಯತ್ಯಾಸ ಏನ್ರಿ ಅಂತ ಕೇಳ್ತಾರೆ ಎಲ್ಲರೂ. ಇವೆರಡಕ್ಕೂ ವ್ಯತ್ಯಾಸನ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಈ ವ್ಯತ್ಯಾಸ ಗೊತ್ತಾದಾಗ ಮಾತ್ರ ಮುಂದಿನ ಅಂಶ ತಿಳಿತೈತಿ. ಕೃದಂತ ಪದಗಳು ಅಂತಂದ್ರೇನು? ಇಟ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್ ಬೈ ದಿ ವರ್ಬ್. ಅಂದ್ರ ಕ್ರಿಯಾಪದಗಳ ಮೂಲ ರೂಪ ಏನಿರ್ತೈತಲ್ಲ, ಆ ಕ್ರಿಯಾಪದದ ಮೂಲ ರೂಪದಿಂದ ಕ್ರಿಯಾ ರಚನೆ ಆಗಿತ್ತು ಅಂತಂದ್ರ ಅವನ್ನ ಕೃದಂತ ಪದಗಳು ಅಂತ ಕರೀತಾರೆ. ನೆಕ್ಸ್ಟ್ ರೀ ತದ್ದಿತಾಂತ ಪದಗಳು. ತದ್ದಿತಾಂತ ಪದಗಳು ಅಂದ್ರೆ ಯಾವ್ರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಯಾವ್ದಕ್ಕಾದ್ರೆ ತದ್ದಿತಾಂತ ಪದಗಳು. ತದ್ದಿತಾಂತ ಅಂದ್ರೆ ಯಾವ್ದು? ತದ್ದಿತ ಪದಗಳು ಅಂತಂದ್ರೆ ಇಟ್ ಮೀನ್ಸ್ ಏನು? ಇಟ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್ ಬೈ ದಿ ನೌನ್. ಏನ್ರಲ್ಲಿ? ಇವು ನಾಮಪದದಿಂದ ರಚನೆ ಆಗಿರುತ್ತೆ. ಅವನು ಏನಂತ ಕೇಳ್ತಾರೆ? ತದ್ದಿತ ಪದಗಳು. ಅಂದ್ರ ತದ್ದಿತಾಂತ ಮತ್ತು ಕೃದಂತಗಳಿಗೆ ವ್ಯತ್ಯಾಸ ತಿಳಿತು ಅಂತಂದ್ರ ನೆಕ್ಸ್ಟ್ ಅದ್ರ ಇನ್ನುಳಿದ ಅಂಶಗಳು ಎಲ್ಲಾ ತಿಳಿದಂಗ ನಿಮ್ಗೆ. ಕೃದಂತ ಅಂದ್ರೆ ಏನ್ರಿ? ಕೃದಂತ ಅಂದ್ರ ಕ್ರಿಯಾಪದದ ಮೂಲ ಪ್ರತ್ಯಯಗಳು. ಕ್ರಿಯಾಪದದ ಮೂಲ ಪ್ರತ್ಯಯಗಳು ಬರ್ತಾವ. ಈ ಕ್ರಿಯಾಪದದ ಮೂಲ ರೂಪ ಐತಿ. ಕ್ರಿಯಾಪದದ ಮೂಲ ರೂಪ ಇಟ್ ಮೀನ್ಸ್ ಧಾತು ಅಂತ ಕೇಳ್ತಾರ. ಈ ಕ್ರಿಯಾಪದದ ಮೂಲ ರೂಪ ಧಾತು ಅಂತ ಕೇಳ್ತಾರ ಅಂತಂದ್ರ ಆ ಕ್ರಿಯಾಪದದ ಮೂಲ ರೂಪಕ್ಕೆ ಕೆಲವು ಪ್ರತ್ಯಯಗಳು ಬಂದಾಗ ಅದು ಕೃದಂತ ಪದ ಅಂತ ಕಳ್ಸ್ಕೊತೈತಿ. ಅವಾಗ ಅದಕ್ಕೆ ಏನ್ ಕೇಳ್ತಾರೆ? ಕೃದಂತಗಳು ಅಂತ ಕರೀತಾರೆ. ಅದು ಅಷ್ಟೇ ಅಲ್ಲದೆ ನಾಮಪ್ರಕೃತಿ. ನಾಮಪ್ರಕೃತಿಯ ಮೂಲ ಪದ ಅಂದ್ರೆ ನಾಮಪದದ ಮೂಲ ರೂಪ ಪದ ಏನಿರ್ತೈತಲ್ಲ, ಆ ನಾಮಪದಕ್ಕೆ ಕೆಲವು ಪ್ರತ್ಯಯಗಳು ಬಂದಾಗ ಅದನ್ನ ನೆಕ್ಸ್ಟ್ ತದ್ದಿತ ಪದಗಳು ಅಂತ ಕೌ. ಅಂದ್ರೆ ಏನಾಗುತ್ತೆ? ಇವು ಕ್ರಿಯಾಪದದಿಂದ ರಚನೆಯಾಗಿರ್ತವೆ. ಯಾವ್ಯಾವು? ಕೃದಂತಗಳು. ನೆಕ್ಸ್ಟ್ ನಾಮಪದಗಳಿಂದ ರಚನೆಯಾಗಿರುತ್ತವೆ. ಯಾವ್ರಿ? ಯಾವ ನಾಮಪದಗಳಿಂದ ರಚನೆ ಆಗಿರ್ತವೆ? ತದ್ದಿತ ಪದಗಳು. ಅಂದ್ರ ನಾಮಪದದ ಮೂಲ ಪ್ರಕೃತಿ ಪದಕ್ಕೆ ಹಲವು ಪ್ರತ್ಯಯಗಳು ಸೇರಿ ತದ್ದಿತ ಪ್ರತ್ಯಯಗಳು ಹೊಂದಿ ತದ್ದಿತಾಂತಗಳಾಕ್ಕವು. ಅದೇ ರೀತಿ ಕೃದಂತಗಳು ಕ್ರಿಯಾಪದದ ಮೂಲ ರೂಪ ಪದ ಏನಿರ್ತದಲ್ಲ, ಆ ಕ್ರಿಯಾಪದದ ಮೂಲ ರೂಪಕ್ಕೆ ಕೆಲವು ಪ್ರತ್ಯಯಗಳು ಹೊಂದಿ ನೆಕ್ಸ್ಟ್ ಕೃದಂತಗಳಾಕ್ಕವು. ಅದಕ್ಕೇನು ಸಿಂಪಲ್ ಆಗಿ ನೆನಪಿಡ್ಬೇಡ್ರಿ. ಕೃದಂತಗಳು ಕ್ರಿಯಾಪದಗಳಿಂದ ನಿರ್ಮಿತವಾಗಿರ್ತವೆ ಅಂದ್ರ ವರ್ಬ್ಸ್. ನೆಕ್ಸ್ಟ್ ತದ್ದಿತ ಪದಗಳು, ತದ್ದಿತಾಂತ ಪದಗಳು. ತದ್ದಿತ ಪದಗಳು ಅಂತಂದ್ರೆ ನಾಮಪದಗಳಿಂದ ರಚನೆ ಆಗಿರ್ತವೆ. ಅಂದ್ರೆ ನಾಮಪದದ ಮೂಲ ರೂಪ ಏನಿರ್ತದ, ನಾಮ ಪ್ರಕೃತಿ ಏನಿರ್ತದ, ಆ ನಾಮ ಪ್ರಕೃತಿಯಿಂದ ರಚನೆ ಆಗಿದ್ರ ಯಾವ್ದ್ರಿ? ಏನಂತ ಕೇಳ್ತಾರ? ತದ್ದಿತ ಪದಗಳು. ಕ್ರಿಯಾ ಪ್ರಕೃತಿ, ಕ್ರಿಯಾಪದದ ಮೂಲ ರೂಪದಿಂದ ರಚನೆ ಆಗಿದ್ರ ಕೃದಂತಗಳು. ಮೊದಲ ಇವೆರಡು ಕ್ಲಾರಿಟಿ ಇತ್ತಂತಂದ್ರೆ ಮುಂದೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು.
ಈ ಮೊದಲು ಇವು ಎರಡಕ್ಕೂ ವ್ಯತ್ಯಾಸ ಏನು ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ ನಾ ಕೃದಂತಾವ್ಯಯ ಹೇಳಿದ್ರು ಅಷ್ಟೇ, ಕೃದಂತಗಳು ಹೇಳಿದ್ರು ಅಷ್ಟೇ, ಏನೂ ಅರ್ಥ ಆಗಲ್ಲ. ಫಸ್ಟ್ ಯು ಶುಡ್ ಹ್ಯಾವ್ ಟು ಬಿ ಅವೇರ್ ಆಫ್ ಇಟ್. ಅಂದ್ರೆ ಕೃದಂತ ಅಂದ್ರೆ ಯಾವು, ನೆಕ್ಸ್ಟ್ ತದ್ದಿತ ಪದಗಳು ಅಂದ್ರೆ ಯಾವು. ಈ ಕೃದಂತ ಪದಗಳು ಯಾವಾಗಲೂ ಎದರಿಂದ ರಚನೆ ಆಗಿರ್ತಾವ, ಕ್ರಿಯಾಪದದ ಮೂಲ ರೂಪ, ಕ್ರಿಯಾ ಪ್ರಕೃತಿ, ಧಾತು ಅಂತ ಏನು ಕರಿತೀವಲ್ಲ ಅವನ್ನ ಅವುಗಳಿಂದ ರಚನೆಯಾಗಿ ಕೆಲವು ಪ್ರತ್ಯಯಗಳನ್ನು ಹೊಂದುವುದರ ಮೂಲಕ ಅವುಗಳಿಂದ ರಚನೆ ಆಯಿತು ಅಂತಂದ್ರೆ ಅವನ್ನ ಕೃದಂತ ಪದಗಳು. ಇಲ್ಲಿ ತದ್ದಿತ ಪದಗಳು ಅಂತಂದ್ರೆ ನಾಮ ಪ್ರಕೃತಿ ಪದ, ನಾಮಪದದ ಮೂಲ ರೂಪ ಅಂತ ಏನು ಕರಿತೀವಲ್ಲ ಆ ನಾಮಪದಗಳಿಗೆ ಕೆಲವು ಪ್ರತ್ಯಯಗಳು ಹೊಂದುವುದರ ಮುಖಾಂತರ ನೆಕ್ಸ್ಟ್ ಒಂದು ಪದ ರಚನೆ ಆಯಿತು ಅಂತಂದ್ರೆ ನೆಕ್ಸ್ಟ್ ಅದನ್ನ ತದ್ದಿತ ಪದಗಳು ಅಂತ ಹೇಳ್ತಾರೆ. ಮೊದಲು ಇವನು ತಿಳ್ಕೊರಿ ಎರಡು ಕ್ಲಾರಿಟಿ. ತದ್ದಿತ ಅಂದ್ರೆ ಪದಗಳು ಅಂದ್ರೆ ಅವು, ಕೃದಂತ ಪದಗಳು ಅವು. ಕೃದಂತ ಕ್ರಿಯಾಪದದ ಮೂಲ ರೂಪದಿಂದ ರಚನೆ ಆಗಿರ್ತವೆ, ಈ ತದ್ದಿತ ಪದಗಳು ನಾಮಪದದ ಮೂಲ ರೂಪದಿಂದ ರಚನೆಯಾಗಿರುತ್ತವೆ. ಈ ಎರಡು ವಾಕ್ಯಗಳನ್ನ ನೆನಪಿಟ್ಕೊಂಡ್ರಿ ಅಂತಂದ್ರೆ ಇದ್ರ ಮುಂದೆ ಹೇಳೋದೆಲ್ಲರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತ್ರಿ. ನೋಡ್ರಿ ಮೊದಲ ಫಸ್ಟ್ ಒಂದು ಯಾವ್ದೈತ್ರಿ, ಕೃದಂತಾವ್ಯಗಳು, ಕೃದಂತ ಪದಗಳು ಅಂತ ಹೇಳಕತ್ತಾರೆ. ಈ ಕೃದಂತಾವ್ಯಗಳು ಅಂದ್ರೆ ಏನ್ರಿ ನೋಡ್ರಿ, ಹೇಳಕತ್ತಲ್ಲಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ಪದಕ್ಕೆ ಕೆಲವು ಕೃತ್ ಪ್ರತ್ಯಯಗಳು ಸೇರಿದಾಗ ಕೃದಂತಾವ್ಯಗಳಾಗಿರುತ್ತವೆ. ಏನ್ ಹೇಳಕತ್ತಲ್ಲಿ, ಧಾತು ಆಗಿರ್ಬೋದು ಅಥವಾ ಕ್ರಿಯಾ ಪ್ರಕೃತಿ ಅಥವಾ ಕ್ರಿಯಾಪದದ ಮೂಲ ರೂಪ ಎರಡು ಒಂದೇ ಹೋಗ್ಲಿ. ಕ್ರಿಯಾ ಪ್ರಕೃತಿ ಅಂದ್ರೂ ಒಂದೇ, ಕ್ರಿಯಾಪದದ ಮೂಲ ರೂಪ ಅಂದ್ರೂ ಒಂದೇ, ಈ ಧಾತು ಪದ ಅಂದ್ರೂ ಒಂದೇ. ಈ ಮೂರು ಅಂದ್ರೂ ಒಂದೇ. ಅದಕ್ಕಾಗಿ ಏನಾಗತ್ತಲ್ಲಿ ಈ ಕ್ರಿಯಾಪದದ ಮೂಲ ರೂಪಕ್ಕೆ ಕೆಲವು ಕೃತ್ ಪ್ರತ್ಯಯಗಳು, ಕೆಲವು ಪ್ರತ್ಯಯಗಳು ಹೊಂದಿ ಹಲವು ಸ್ವಲ್ಪದ ಪ್ರಮಾಣದಲ್ಲಿ ಬದಲಾವಣೆ ಹೊಂದಿ ಆ ಪ್ರತ್ಯಯಗಳು ಸೇರಿದಾಗ ನೆಕ್ಸ್ಟ್ ಕೃದಂತಾವ್ಯಗಳು ರಚನೆ ಆಗುತ್ತವೆ ಅಂತ ಹೇಳ್ತಾರೆ. ಆಗ ಅವುಗಳನ್ನು ಕ್ರಿಯಾಪದಗಳಂತೆ ಹೆಚ್ಚಾಗಿ ನಾಮಪದಗಳಾಗಿ ಬಳಸುತ್ತಾರೆ. ನೆಕ್ಸ್ಟ್ ಅವನ್ನ ಓಕೆ ಕ್ರಿಯಾಪದಗಳೇ ಆಗಿರ್ಬೋದು, ಆ ಕೃತ್ ಪ್ರತ್ಯಯಗಳು ಸೇರಿದಾಗ ನೆಕ್ಸ್ಟ್ ಅವ್ ನಾವು ನಾಮಪದಗಳಾಗಿ ಬಳಕೆ ಮಾಡ್ತೀವಿ. ಓಕೆ ಕ್ರಿಯಾಪದಗಳಾಗದಾವು, ಕ್ರಿಯಾಪದಗಳಿದ್ರೂ ಕೂಡ ಕೆಲವಷ್ಟು ಪ್ರತ್ಯಯಗಳು ಏನ್ ಕೃತ್ ಪ್ರತ್ಯಯಗಳು ಅಂತ ಬರ್ತಾವಲ್ಲ, ಈ ಕೃದಂತದ ಪ್ರತ್ಯಯಗಳು ಏನ್ ಬರ್ತಾವಲ್ಲ ಈ ಕೃದಂತಕ್ಕೆ ಸಂಬಂಧಿಸಿದಂತ ಕೆಲವು ಪ್ರತ್ಯಯಗಳು ಹೊಂದಿ ಆ ಪ್ರತ್ಯಯಗಳು ಹೊಂದಿದಾಗ ಅವು ನಾಮಪದಗಳಂತೆ ವರ್ತಿಸುತ್ತವೆ. ಈ ಒಂದು ದೇ ಆರ್ ವರ್ಬ್. ಅವಾಗ ಅವು ಕ್ರಿಯಾಪದ ಆಗಿದ್ರೂ ಕೂಡ ಆ ಕ್ರಿಯಾಪದ ಅದನ್ನ ಓದಿದ್ರಂದ್ರೆ ಆ ಪದ ನೋಡಿದ್ರಂದ್ರೆ ಕ್ರಿಯಾಪದನೇ ಅನಿಸ್ತೈತಿ, ಅದು ಕ್ರಿಯಾಪದನೇ ಇರ್ತೈತಿ, ಇದ್ರೂ ಕೂಡ ಅದನ್ನ ನಾಮಪದವಾಗಿ ಬಳಕೆ ಮಾಡ್ತೀವಿ. ಆವಾಗ ಅವನ್ನ ಕೃದಂತಾವ್ಯಗಳು, ಕೃದಂತ ಪದಗಳು ಅಂತ ಕರೀತಾರೆ. ನೋಡ್ರಿ ಅದಕ್ಕೆ ಏನಾಗುತ್ತೆ ಇಲ್ಲಿ ಒನ್ಸ್ ಅಗೇನ್ ರಿಪೀಟ್ ನೋಡ್ರಿ, ಧಾತು ಕ್ರಿಯಾ ಪ್ರಕೃತಿ ಪದಕ್ಕೆ ಕೆಲವು ಕೃತ್ ಪ್ರತ್ಯಯಗಳು ಸೇರಿದಾಗ ಕೃದಂತಾವ್ಯಗಳು ರಚನೆಯಾಗುತ್ತವೆ, ಮುಗಿತು. ಆಗ ಅವುಗಳನ್ನು ಕ್ರಿಯಾಪದಗಳಿಗಿಂತ ಹೆಚ್ಚಾಗಿ ಆ ಕೃತ್ ಪ್ರತ್ಯಯಗಳು ಹೊಂದಿದಾಗ ಪದ ರಚನೆಯಾದಾಗ ಅವುಗಳನ್ನ ಕ್ರಿಯಾಪದಗಳಿಗಿಂತ ಹೆಚ್ಚಾಗಿ ಏನಾಗಿ ಬಳಕೆ ಮಾಡ್ತೇವೆ ಅಂತ ನಾಮಪದಗಳಾಗಿ ಬಳಸುತ್ತೇವೆ. ಅವು ಕ್ರಿಯಾಪದಗಳಾಗಿರ್ಬೋದು, ಆದ್ರೂ ಕೂಡ ಈ ಕೃತ್ ಪ್ರತ್ಯಯಗಳು ಹೊಂದಿರ್ತಾವು, ಅವಾಗ ಅವುಗಳನ್ನ ನಾಮಪದಗಳಾಗಿ ಬಳಕೆ ಮಾಡ್ತೀವಿ ಅಂತ ಹೇಳಕತ್ತಾರೆ. ನೋಡ್ರಿ ಕೃದಂತಗಳು ಕ್ರಿಯೆಯನ್ನು ಪೂರ್ಣಗೊಳಿಸುವುದಲ್ಲ, ಅವು ಅಪೂರ್ಣ ಕ್ರಿಯೆಯನ್ನು ತಿಳಿಸುತ್ತವೆ ಅಥವಾ ವ್ಯಕ್ತಪಡಿಸುತ್ತವೆ. ಈ ಕ್ರಿಯಾಪದಗಳು ಇರ್ತಾವಲ್ಲ ಯಾವುದೇ ರೀತಿಯಾದಂತ ಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲ ಅಂತ ಹೇಳಕತ್ತಾರ. ಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲ ಅಂತಂದ್ರೆ ಅದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಏನು ಬರ್ತಾವಲ್ಲ ಹಂಗ ಯಾವುದೇ ಭೂತ ಆಗಿರ್ಬೋದು, ಭವಿಷ್ಯತ್ ಆಗಿರ್ಬೋದು ಅಥವಾ ವರ್ತಮಾನ ಕಾಲದಲ್ಲ ಯಾವುದೇ ರೂಪದಲ್ಲಿ ಇರುವುದಿಲ್ಲ. ಅದು ಕ್ರಿಯೆಯನ್ನು ಅಪೂರ್ಣ ರೀತಿಯಲ್ಲಿ ತೋರಿಸ್ತೈತಿ ಅಂತ ಹೇಳಕತ್ತಾರೆ. ಯಾವುದೇ ಈ ಕೃದಂತ ಪದಗಳು. ಅದಕ್ಕೆ ಲಾಸ್ಟ್ ಬೇರೆ ಕೃದಂತಗಳು ಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲ, ಅವು ಅಪೂರ್ಣ ಕ್ರಿಯೆಯನ್ನು ವ್ಯಕ್ತಪಡಿಸುತ್ತವೆ. ಈ ಉದಾಹರಣೆ ನೋಡ್ರಿ ಐತಿ, ಕಲಿ ಅನ್ನೋದು ಐತಿ. ನೋಡ್ರಿ ಕಲಿ ಅನ್ನೋ ಪದ ಐತಿ, ಯಾವುದೇ ಪೂರ್ಣಗೊಳಿಸಿದ್ವಿ ವಾಕ್ಯನ ಪೂರ್ಣಗೊಳಿಸುತ್ತಿರೋದು ಕಲಿಯುತ್ತಾನೆ, ಕಲಿಯುತ್ತಾಳೆ, ಕಲಿತಿದ್ದಾನೆ ಅಥವಾ ಕಲಿಯುತ್ತಿರುತ್ತಾನೆ ಅಥವಾ ಕಲಿಯುವನು ಏನಾದ್ರು ಹೇಳೈತಿ, ಏನೂ ಹೇಳಿಲ್ಲ. ಹಾಗಾಗಿ ಅಪೂರ್ಣ ಕ್ರಿಯೆ ಐತಿ. ಕ್ರಿಯಾಪದ ಓಕೆ, ಕ್ರಿಯಾಪದ ಹೇಳಿದ್ರು ಕೂಡ ಇಲ್ಲಿ ಕೃದಂತದ ಆವ್ಯಯದ ಪದಗಳನ್ನು ಹೊಂದೈತಿ, ಹೊಂದಿ ನೆಕ್ಸ್ಟ್ ಏನಾಗೈತಿ ಕೃದಂತ ಪದ ಬಳಕೆ ಮಾಡಿವಿ. ಇಲ್ಲಿ ಯಾವುದೇ ರೀತಿಯಾದಂತ ಕಂಪ್ಲೀಟ್ ಸೆನ್ಸ್ ಇಲ್ಲ. ಕುಣಿ ಇದು ಅಪೂರ್ಣ ಕ್ರಿಯೆನ ಐತಿ. ನೆಕ್ಸ್ಟ್ ನೋಡು, ನೋಡ್ಯಾನ, ನೋಡುತ್ತಿದ್ದಾನೆ, ನೋಡಿದ್ದಾನೆ, ನೋಡುವನು, ಏನೂ ಇಲ್ಲ. ನೋಡು ಕ್ರಿಯಾಪದದ ಮೂಲ ರೂಪ, ಆದ್ರ ಕೃದಂತದ ಪ್ರತ್ಯಯ ಯಾವುದೈತಿ, ಕೃದಂತ ಪ್ರತ್ಯಯ ಹೂ ಅಂತ ಪ್ರತ್ಯಯ ಐತಿ. ನೆಕ್ಸ್ಟ್ ಆಡು ಹೂ ಪ್ರತ್ಯಯ. ನೆಕ್ಸ್ಟ್ ಬರೇ, ತಿನ್ನು, ಇವೆಲ್ಲ ಕೂಡ ಏನ್ಲಿ ಕೃದಂತಾವ್ಯಯ ಪದಗಳು. ಈ ಕೃದಂತ ಪದಗಳು, ಈ ಕೃದಂತ ಪದಗಳಲ್ಲಿ ಮತ್ತೆ ವಿಧಗಳದಾವು. ಈ ಕೃದಂತಗಳನ್ನ ಮೂರು ರೀತಿಯಾಗಿ ವರ್ಗೀಕರಿಸಲಾಗಿದೆ. ಅದರಲ್ಲಿ ಈ ಕೃದಂತದಲ್ಲಿ ಮತ್ತೆ ಎಷ್ಟದಾವಲ್ಲಿ, ಕೃದಂತದಲ್ಲಿ ಮೂರು ಪ್ರಕಾರಗಳಿವೆ. ಯಾವ್ಯಾವ ಮೂರು ಪ್ರಕಾರಗಳು ಮೊದಲು ತಿಳ್ಕೊರಿ. ಅದನ್ನು ಕೃದಂತಾವ್ಯಯ ಅಂದ್ರೇನು? ಕೃದಂತಾವ್ಯಗಳು ಕ್ರಿಯಾಪದದ ಮೂಲ ರೂಪದಿಂದ ರಚನೆಯಾಗಿರುತ್ತವೆ. ಅಂದ್ರ ಕ್ರಿಯಾ ಪ್ರಕೃತಿ ಪದ ಅಂದ್ರ ಮೂಲ ಪದ ಏನಿರ್ತೈತಲ್ಲ ಆ ಪದದಿಂದ ರಚನೆಯಾಗಿರ್ತೈತಿ. ಅಲ್ಪ ಸ್ವಲ್ಪ ಪ್ರಮಾಣದ ಕೆಲವು ಕೃತ್ ಪ್ರತ್ಯಯಗಳನ್ನು ಹೊಂದಿ ರಚನೆಯಾಗಿರ್ತೈತಿ. ಆ ಪ್ರತ್ಯಯಗಳು ಯಾವ ಎಂಬುದನ್ನಾಗ ಈ ಪ್ರಕಾರ ಹೇಳ್ತೀನಲ್ಲ ಅವಾಗ ಹೇಳ್ತೀನಿ. ನೋಡ್ರಿ ಪ್ರಕಾರಗಳು ಯಾವ್ಯಾವ ಇಲ್ಲಿ ಕೃದಂತಗಳಲ್ಲಿ ಮೂರು ಪ್ರಕಾರಗಳು ಅಂತ ಹೇಳಿದ್ವಿ. ಯಾವ್ಯಾವ ಕೃದಂತಗಳಲ್ಲಿ ಮೂರು ಪ್ರಕಾರಗಳು? ಕೃದಂತ ನಾಮ,
ಯಾವ್ರಿ ಕೃದಂತ ನಾಮ. ನೆಕ್ಸ್ಟ್ ರೀ ಕೃದಂತ ಭಾವನಾಮ. ನೆಕ್ಸ್ಟ್ ರೀ ಯಾವ್ದ್ರಿ ಇನ್ನೊಂದು ಯಾವ್ದ್ರಿ ಕೃದಂತ ನಾಮ, ಕೃದಂತ ಭಾವನಾಮ, ಇನ್ನೊಂದು ಕೃದಂತ ಯಾವ್ದು ಇನ್ನೊಂದ್ರಿ ಕೃದಂತಾವ್ಯಯ. ಕೃದಂತಾವ್ಯಯ ಒಟ್ಟಾರೆಯಾಗಿ 3 ರೀತಿಯ ಕೃದಂತಗಳಲ್ಲಿ 3 ರೀತಿಯ ಇದಾವೆ. ತದ್ದಿತ ಪದಗಳು ಏನದಲ್ಲ, ತದ್ದಿತಾಂತ್ಯವ್ಯಗಳು ಅದಲ್ಲ, ಅದರಲ್ಲಿ 3 ರೀತಿ ಅದಾವು. ಹಾಗಾಗಿ ಮೊದಲನೇದಾಗಿ ಕೃದಂತಾವ್ಯಯ ಅಂದ್ರೇನು ತಿಳಿತು. ಆ ಕೃದಂತಾವ್ಯಯದಲ್ಲಿ ವಿಧಗಳು ಯಾವ್ಯಾವ ಅನ್ನೋದನ್ನ ನೋಡಿ. ಒಂದು ಕೃದಂತ ನಾಮ, ಇದೊಂದು ಕೃದಂತ ಭಾವನಾಮ, ಇನ್ನೊಂದು ಕೃದಂತಾವ್ಯಯ. ಕೃದಂತ ನಾಮ ಅಂದ್ರ ವ್ಯಕ್ತಿಗತ ಸೂಚಿಸುವುದನ್ನು ಒಳಗೊಂಡಿರುತ್ತದೆ. ಯಾವ್ದ್ರಿ ಕೃದಂತ ನಾಮ. ಕೃದಂತ ಭಾವನಾಮ ಅಂತಂದ್ರ ಓವರಾಲ್ ಆಗಿ ಗುರುತಿಸುವುದು. ಇಲ್ಲಿ ಸಾಮೂಹಿಕವಾಗಿ ಗುರುತಿಸುವುದನ್ನ ಇರ್ತೈತಲ್ಲ ಅದಿರ್ತೈತಿ. ಇಲ್ಲಿ ವ್ಯಕ್ತಿಗತವಾಗಿ ಗುರುತಿಸುವುದಿದ್ರ ಇದು ಸಾಮೂಹಿಕ ಗುರುತಿಸುವಿಕೆಯನ್ನ ಒಳಗೊಂಡಿರುತ್ತದೆ. ಯಾವುದೇ ಈ ಕೃದಂತ ನಾಮ. ಕೃದಂತಾವ್ಯಯ ರೀ ಕೆಲವಿಷ್ಟು ಅವ್ಯಯಗಳನ್ನು ಹೊಂದಿರ್ತದೆ. ಅಂತೆ, ಹಾಗೆ, ಓಲ್, ಪೋಲ್ ಅಂತ ಕೆಲವಿಷ್ಟು ಪ್ರತ್ಯಯಗಳು ಅದಾವು. ಆ ಪ್ರತ್ಯಯಗಳು ಹೊಂದಿತ್ತಂತಂದ್ರ ಅದನ್ನ ಕೃದಂತಾವ್ಯಯ ಅಂತ ಕರೀತಾರೆ. ಓಕೆ, ಅದು ಏನೇ ಇರಲಿ ಇಷ್ಟು ಬರ್ಕೋರಿ, ಅದನ್ನ ಮುಂದಿಂದ ಹೇಳ್ತೇನೆ. ಕೃದಂತ ನಾಮ ಅಂದ್ರೇನು, ಕೃದಂತ ಭಾವನಾಮ ಅಂದ್ರೇನು, ಕೃದಂತಾವ್ಯಯಗಳು ಅಂದ್ರ ಡೆಫಿನಿಷನ್ ಬರ್ಸಿ ಅದಕ್ಕೂ ಕೂಡ ಹೇಳ್ತೀನಿ, ಬರ್ಕೊಡೋದು ಮೊದಲು ನೋಡ್ರಿ. ಕೃದಂತದಲ್ಲಿ ಒಟ್ಟಾರೆಯಾಗಿ ಎಷ್ಟು ವಿಧಗಳದ ಅಂತ ಹೇಳಿದ್ವಿ? 3 ವಿಧಗಳದ ಅಂತ ಹೇಳಿದ್ವಿ. ಆ 3 ವಿಧಗಳಲ್ಲಿ ಯಾವ್ದ್ರಿ? ಒಂದೇದ್ರಿ ಕೃದಂತ ನಾಮ ಅಥವಾ ಕೃನ್ನಾಮ. ಈ ಕೃದಂತ ನಾಮ ಅಥವಾ ಇನ್ನೊಂದು ಹೆಸರಿಂದ ಕೃನ್ನಾಮ ಅಂತ ಕೂಡ ಕರೀತಾರೆ. ಇಲ್ಲೇನಿದೆ ಕೃದಂತ ನಾಮ ಅಥವಾ ಕೃನ್ನಾಮ. ನೆಕ್ಸ್ಟ್ ಕೃದಂತ ಭಾವನಾಮ. ನೆಕ್ಸ್ಟ್ ಇನ್ನೊಂದು ಐತ್ರಿ, ಇವೆರಡು ನೋಡ್ರಿ. ಮೊದಲು ಕೃದಂತ ನಾಮ ಅಥವಾ ಕೃನ್ನಾಮ. ಏನ್ರಿ ಕೃದಂತ ನಾಮ ಅಂತಂದ್ರ ಇದು ವ್ಯಕ್ತಿಗತವಾಗಿ ಗುರುತಿಸುವಿಕೆಯನ್ನ ಸೂಚಿಸ್ತೈತೆ. ಇದು ನೇರವಾಗಿ ಗುರುತಿಸುವುದು ಅಂದ್ರ ಇಲ್ಲಿ ಯಾವುದೇ ರೀತಿಯಾದಂತ ಏನಿಲ್ಲ ಸಂಗ್ರಹ ಒಗ್ಗೂಡುವಿಕೆ, ಸಾಮೂಹಿಕ ಹೊಂದಾಣಿಕೆ ಇರಲ್ಲ, ಸಾಮೂಹಿಕವಾಗಿ ಹೇಳುವುದಿರಲ್ಲ, ಅಂದ್ರ ವೈಯಕ್ತಿಕವಾಗಿ ಗುರುತಿಸುವುದು ಇರ್ತೈತಿ. ಅದಕ್ಕಾಗಿ ಕೃದಂತ ನಾಮ ನೋಡ್ರಿ ಏನಾಗತ್ತಾರ ಧಾತುಗಳಿಗೆ ಅಥವಾ ಕ್ರಿಯಾ ಪ್ರಕೃತಿ ಪದಕ್ಕೆ ಅಂದ್ರ ಕ್ರಿಯಾಪದದ ಮೂಲ ರೂಪಕ್ಕೆ ಅಂತ ಹೇಳಕತ್ತಾರ ಅವರು. ಧಾತುಗಳಿಗೆ ಅಥವಾ ಕ್ರಿಯಾಪದದ ಮೂಲ ರೂಪಕ್ಕೆ ಕೆಲವು ಪ್ರತ್ಯಯಗಳಾದ ದ ಆಗಿರ್ಬೋದು, ಉ ಆಗಿರ್ಬೋದು, ವ, ಅದ ಪ್ರತ್ಯಯಗಳು ಸೇರುವುದರೊಂದಿಗೆ ನಾಮಪದಗಳಾಗಿ ರಚನೆಯಾಗುತ್ತವೆ. ಓಕೆ, ಈ ಕೃದಂತ ನಾಮಪದಗಳು ಅನ್ಸೋಬೇಕಾಗಿತ್ತಂತಂದ್ರ ಆ ಕ್ರಿಯಾಪದದ ಮೂಲ ರೂಪಕ್ಕೆ ಏನ್ ಬರ್ತಾವಂತ್ರಿ ಇಲ್ಲಿ? ಓಕೆ, ಕ್ರಿಯಾಪದದ ಐತಿ. ಆ ಕ್ರಿಯಾಪದದ ಮೂಲ ರೂಪಕ್ಕ ಏನು ಸೇರಿದಾಗ ಕೃದಂತ ನಾಮಪದ ರಚನೆ ಆಗ್ತೈತಿ. ಏನ್ ಮಾಡ್ಬೇಕಂತಕ್ಕ ಒಂದು ದ ಇರ್ಬೋದು, ಅಥವಾ ವ ಇರ್ಬೋದು, ಅಥವಾ ಏನಾಗತ್ತ ಅದ ಇರ್ಬೋದು, ಅಥವಾ ಉದ ಎಂಬ ಪ್ರತ್ಯಯಗಳು ಸೇರುವುದರೊಂದಿಗೆ ಆ ಕ್ರಿಯಾಪದದ ಮೂಲ ರೂಪ ಅಲ್ಪ ಸ್ವಲ್ಪ ಬದಲಾವಣೆ ಆಯಿತು ಅಂತಂದ್ರ ನೆಕ್ಸ್ಟ್ ಅದನ್ನ ಕೃದಂತ ನಾಮ ಅಂತ ಕರೀತಾರೆ. ಅದಕ್ಕೆ ಕ್ರಿಯಾ ಪ್ರಕೃತಿ ಪದಕ್ಕೆ ಕೆಲವು ಪ್ರತ್ಯಯಗಳಾದ ದ, ಉವ, ವ, ಅದ ಸೇರಿ ಉಂಟಾಗುವ ನಾಮಪದಗಳನ್ನು ಕೃದಂತ ನಾಮ ಎನ್ನುವರು. ನೋಡಿ ಇಲ್ಲಿ ಏನೈತಿ, ಓಡು ಅನ್ನೋದು ಏನಿದು ಕೃದಂತ ಕ್ರಿಯಾಪದದ ಮೂಲ ರೂಪ. ಓಡು ಅನ್ನೋದು ಏನ್ರಿ ಕ್ರಿಯಾಪದದ ಮೂಲ ರೂಪ. ಇಲ್ಲೇನ್ರಿ ಓಡಿದ. ಯಾವ್ದು ಬಂತ್ರಿ ಇಲ್ಲಿ? ದ ಬಂದೈತ್ಯಾ? ಇದೇನ್ರಿ ಕೃದಂತ ನಾಮ. ನೆಕ್ಸ್ಟ್ ಹಾಡಿದ. ಹಾಡು ಅನ್ನೋದು ಏನ್ರಿ ಕ್ರಿಯಾಪದ ಮೂಲ ರೂಪ ಅಂದ್ರ ಕ್ರಿಯಾ ಪ್ರಕೃತಿ ಧಾತು ಪದ ಅಂತ ಕರೀತಾರೆ. ಅದಕ್ಕೆ ಏನಂತಲ್ಲಿ ಹಾಡಿದ ದ ಬಂದ್ರೆ. ನೆಕ್ಸ್ಟ್ ಹೇಳುವ. ಏನಂತಲ್ಲಿ ಹೇಳುವ ಅನ್ನೋದು ಕ್ರಿಯಾಪದ ಮೂಲ ರೂಪ ಅಂದ್ರ ಧಾತು ಪದ ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ. ಅದನ್ನು ಇಲ್ಲಿ ಏನೈತಿ ಹೇಳುವ ಅಂತೈತಿ. ಓ ಬಂತ್ರಿ. ನೆಕ್ಸ್ಟ್ ಕಲಿಯುವ. ಓ ಪ್ರತ್ಯಯ ಐತ್ರಿ. ಕಲಿ ಅನ್ನೋದು ಮೂಲ ರೂಪ. ಇಟ್ ಮೀನ್ಸ್ ಕ್ರಿಯಾಪದ ಮೂಲ ರೂಪ. ಇದು ವ ಬಂತು. ನೆಕ್ಸ್ಟ್ ಕಲಿಯುವ. ಇವೆಲ್ಲ ಪದಗಳನ್ನ ಯಾವ ಬಳಕೆ ಮಾಡ್ತೀವಿ? ಇವು ಯಾವುದೇ ಒಂದು ಕ್ರಿಯೆಯನ್ನು ಹೇಳುವ ಬಳಕೆ ಮಾಡ್ತೀವ ಅಥವಾ ಡೈರೆಕ್ಟ್ ಆಗಿ ನಾಮಪದಗಳಾಗಿ ಬಳಕೆ ಮಾಡ್ತೀವಿ. ಯಾವ ಬಳಕೆ ಮಾಡ್ತೀವಿ? ಅವನು ಓಡುತ್ತಿದ್ದಾನೆ ಅಂತ ಹೇಳ್ತೀವಿ, ಓಡಿದವ ಅಂತ ಕೇಳ್ತೀವಿ. ನೆಕ್ಸ್ಟ್ ಹಾಡಿದವ ಅಂತ ಹೇಳ್ತೀವಿ. ಇವನು ಕರೆಕ್ಟಾಗಿ ಏನು ನಾಮಪದಗಳಾಗಿ ಬಳಕೆ ಮಾಡಕತ್ತೀವಿ ಇಲ್ಲಿ. ಅದು ಯಾವ ಕ್ರಿಯಾಪದಗಳೇ. ಈ ಕ್ರಿಯಾಪದಗಳನ್ನ ನಾಮಪದಗಳಾಗಿ ಬಳಕೆ ಮಾಡ್ತೀವಿ. ಅಲ್ಪ ಸ್ವಲ್ಪ ಪ್ರಮಾಣದ ಪ್ರತ್ಯಯಗಳು ಸೇರುವುದರೊಂದಿಗೆ ಆ ಕ್ರಿಯಾಪದ ನೆಕ್ಸ್ಟ್ ಆ ನಾಮಪದವಾಗಿ ಪರಿವರ್ತನೆ ಆಗೈತಿ ಯಾವಾಗ ಈ ಪ್ರತ್ಯಯಗಳು ಹೊಂದಿದಾಗ ಅಂತ ಹೇಳ್ತಾರೆ. ಈ ಪ್ರತ್ಯಯಗಳು ನೋಡಿ ಅಲ್ಲೇ ಮುಂದುವರೆದು ಏನಾಗುತ್ತೆ, ಮಾಡದ. ಅದ ಐತ್ರಿ ಇಲ್ಲಿ ಪ್ರತ್ಯಯ. ಅದ ಪ್ರತ್ಯಯ ಬಂದಿತ್ತು. ನೆಕ್ಸ್ಟ್ ಮಾಡು, ಮಾಡದ. ನೆಕ್ಸ್ಟ್ ಬರೆಯುವ. ಹೂವ ಐತಿ ಇಲ್ಲಿ ನೋಡಿ. ಯುವ, ಹೂವ ಪ್ರತ್ಯಯ ಐತಿ. ನೆಕ್ಸ್ಟ್ ತಿನ್ನುವ. ಹೂವ ಪ್ರತ್ಯಯ ಐತಿ ನೋಡ್ರಿ. ಈ ಕೃದಂತ ನಾಮ
ಅಥವಾ ಕೃನ್ನಾಮ ಅಂತ ಕಳಿಸ್ಕೋಬೇಕಾಗಿತ್ತಂತಂದ್ರ ಕ್ರಿಯಾ ಪ್ರಕೃತಿ ಅಂದ್ರ ಕ್ರಿಯಾಪದದ ಮೂಲ ಪದ ಏನಿರ್ತಲ್ಲ ಆ ಕ್ರಿಯಾಪದದ ಮೂಲ ಪದಕ್ಕೆ ಈ ಪ್ರತ್ಯಯಗಳು ಸೇರಿ ದ ಉವ ವ ಈ ಉದ ಪ್ರತ್ಯಯಗಳದಲ್ಲ ಈ ಪ್ರತ್ಯಯಗಳು ಸೇರಿ ನೆಕ್ಸ್ಟ್ ಪದಗಳ ರಚನೆ ಆದವು ಅಂದ್ರ ಅದನ್ನ ಕೃದಂತ ನಾಮ ಅಂತ ಕರಿತೀವಿ. ನೆಕ್ಸ್ಟ್ ಒಂದೇವದಲ್ಲಿ ಕೃದಂತ ಭಾವನಾಮ ಅಥವಾ ಕೃನ್ ಭಾವನಾಮ ಅಂತ ಕರಿತಾರೆ. ಒಂದೇದ್ದು ಕೃದಂತ ನಾಮ ಮುಗಿತು, ಕೃದಂತ ಪದಗಳಲ್ಲಿ ಕೃದಂತ ನಾಮ ಮುಗಿತು, ನೆಕ್ಸ್ಟ್ ಕೃದಂತ ಭಾವನಾಮ. ಏನ್ರಿ ಕೃದಂತ ಭಾವನಾಮ ಅಂತಂದ್ರ ಇಲ್ಲಿ ಭಾವನೆಗಳಿಗೆ ಸಂಬಂಧಿಸಿದ ಭಾವನೆಗಳನ್ನ ವ್ಯಕ್ತಪಡಿಸುವುದು ಅಂತ ಹೇಳ್ತಾರೆ. ನೋಡಿ ಏನಾಗುತ್ತೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಕ್ರಿಯಾಪದದ ಮೂಲ ರೂಪ ಪದ ಏನಿರ್ತದಲ್ಲ ಅದಕ್ಕೆ ಕೆಲವು ಪ್ರತ್ಯಯಗಳಾದ ಇಲ್ಲಿ ಯಾವ ಪ್ರತ್ಯಯಗಳು ಬರ್ತಾವಂತ ಹೂ ಆಗಿರ್ಬೋದು, ಈಕೆ ಆಗಿರ್ಬೋದು, ಅದು ಆಗಿರ್ಬೋದು, ಉದು ಆಗಿರ್ಬೋದು ಭಾವಾರ್ಥದಲ್ಲಿ ಬರುವುದರೊಂದಿಗೆ ಕೃದಂತ ಭಾವನಾಮಗಳು ರಚನೆಯಾಗುತ್ತವೆ. ಈ ಕೃದಂತ ಭಾವನಾಮ ಅಂತಂದ್ರ ಫಸ್ಟ್ ಯು ಆರ್ ಗೆಟ್ ಟು ಬಿ ಫೈಂಡ್ ಔಟ್ ಅದು ಕೃದಂತ ಪದವೋ ಅಥವಾ ಯಾವ್ದ್ರಿ ತದ್ದಿತಾಂತ ಪದವನ್ನು ಗುರುತಿಸಬೇಕಾಯ್ತಂತಂದ್ರ ಆ ವರ್ಡ್ ನೋಡಿದ್ರೆ ನಾಮಪದ ಅಥವಾ ಇದು ಕ್ರಿಯಾಪದ ಅಂತ ಗುರುತಿಸ್ತೀವಿ. ನೆಕ್ಸ್ಟ್ ನಾಮಪದ ಅಥವಾ ಕ್ರಿಯಾಪದ ಅಂತ ಗುರುತಿಸಿದ್ರಿ ಅಂತಂದ್ರೆ ನೆಕ್ಸ್ಟ್ ಅದು ಕೃದಂತದ ಬರ್ತಿದ್ದೋ ಅದು ತದ್ದಿತಾಂತದ ಬರ್ತಿದ್ದೋ ಅನ್ನೋದು ನಿಮಗೆ ಈಜಿ ಗೊತ್ತಾಗೈತಿ. ಅದು ಗೊತ್ತಾಗಲಿ ಮೊದಲು ಅದನ್ನ ನಾಮಪದ ಅಥವಾ ಕ್ರಿಯಾಪದ ಅನ್ನೋದು ಗುರುತಿಸಲಾಗ್ಲಿ ನೀವೇನಾದ್ರೂ ಸರ್ಚ್ ಮಾಡಕತ್ತಿದ್ರಿ ಅಂತಂದ್ರೆ ನೀವೇನಾದ್ರೂ ಯಾವ್ದಂತ ಆಯ್ಕೆ ಮಾಡಕತ್ತೀರಿ ಅಂತಂದ್ರೆ ಯು ಕಾಂಟ್ ಏಬಲ್ ಟು ಬಿ ಆನ್ಸರ್. ಫಸ್ಟ್ ಯು ಆರ್ ಗೆಟ್ ಟು ಫೈಂಡ್ ಔಟ್ ಇಸ್ ಇಟ್ ಅ ವರ್ಬ್ ಆರ್ ಇಸ್ ಇಟ್ ಅ ನೌನ್. ಅದು ವರ್ಬ್ ಐತೋ ಅಥವಾ ನಾಮಪದ ಐತೋ ಅನ್ನೋದನ್ನ ನೌನ್ ಐತೋ ಅನ್ನೋದನ್ನ ಗುರುತಿಸ್ರಿ. ಅದಕ್ಕೆ ನೋಡ್ರಿ ಮುಂದುವರೆದ ಕೃದಂತ ನಾಮ ಮುಗಿತು, ಕೃದಂತ ಭಾವನಾಮ. ಈ ಕೃದಂತ ಭಾವನೂ ಕೂಡ ಕ್ರಿಯಾಪದ ಹೊಂದಿರ್ತೈತಿ. ನೆಕ್ಸ್ಟ್ ಕೆಲವು ಪ್ರತ್ಯಯಗಳನ್ನು ಹೊಂದಿದಂತ ಭಾವನಾತ್ಮಕ ಪದಗಳನ್ನು ಹೊಂದಿ ನೆಕ್ಸ್ಟ್ ರಚನೆ ಆಗಿರ್ತೈತಿ. ನೋಡ್ರಿ ಏನಾಗುತ್ತೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಪದಕ್ಕೆ ಕೆಲವು ಪ್ರತ್ಯಯಗಳಾದ ಯಾವ್ಯಾವ ಕೆಲವು ಪ್ರತ್ಯಯಗಳು ಹೂ ಆಗಿರ್ಬೋದು, ಈಕೆ ಆಗಿರ್ಬೋದು, ಅದು ಆಗಿರ್ಬೋದು, ಉದು ಆಗಿರ್ಬೋದು ಈ ಭಾವಾರ್ಥದಲ್ಲಿ ಬರುವುದರೊಂದಿಗೆ ಕೃದಂತ ಭಾವನಾಮ ಪದಗಳು ರಚನೆಯಾಗುತ್ತವೆ. ನೋಡ್ರಿ ಏನಾಗ್ತಾವ ಇವು ರಚನೆ ಆಗ್ಬೇಕೈತಂದ್ರ ಕೃದಂತ ಭಾವನಾಮ ಪದಗಳು ಆಗ್ಬೇಕೈತಂದ್ರ ಅಲ್ಲಿ ಏನಿರ್ಬೇಕಂತ ಹೇಳಕತ್ತಾರ ಒಂದು ಹೂ ಇರ್ಬೋದು ಅಥವಾ ಈಕೆ ಇರ್ಬೋದು, ಅದು ಇರ್ಬೋದು, ಉದು ಈ ಭಾವಾರ್ಥದಲ್ಲಿ ಈ ಪದಗಳು ಆ ಕ್ರಿಯಾಪದದ ಮೂಲ ರೂಪದಲ್ಲಿ ಅದ್ರ ಜೊತೆಗೂಡುವುದರೊಂದಿಗೆ ನೆಕ್ಸ್ಟ್ ಕೃದಂತ ನಾಮ ಪದಗಳಾಗಿ ರಚನೆ ಆಗ್ತಾವು ಅಂತ ಹೇಳಕತ್ತಾರ. ನೋಡ್ರಿ ಹೋಗುವಿಕೆ ಅಂತ ಐತಿ ಎಕ್ಸಾಂಪಲ್ ನೋಡ್ರಿ ಹೋಗುವಿಕೆ ಅಂತ ಐತಿ. ನೋಡ್ರಿ ಹೋಗುವಿಕೆ ಎಂಬಲ್ಲಿ ಏನೈತ್ರಿ ಈಕೆ ಏನೋ ಪ್ರತ್ಯಯ ಐತ್ರಿ, ಈಕೆ ಎಂಬ ಪ್ರತ್ಯಯ ಐತಿ. ಹೋಗುವಿಕೆ ಅನ್ನೋದು ಭಾವನೆ ಹೇಳುವುದು ಭಾವನಾತ್ಮಕ ಪದವೋ ಅಥವಾ ನಾಮಪದ ಅದು ಭಾವನಾತ್ಮಕ ಪದ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕಾಣುವುದು ಉದು ಪ್ರತ್ಯಯ ಐತ್ರಿ, ಇದು ಕೂಡ ಭಾವನಾತ್ಮಕ ಪದ. ನೆಕ್ಸ್ಟ್ ಕೂಗುವಿಕೆ ಅನ್ನೋದು ಭಾವನಾತ್ಮಕ ಕೂಗು ವರ್ಬ್ ಓಕೆ ಅದು ನಾಮಪದ. ಕೂಗುವಿಕೆ ಅಂತ ಹೇಳ್ತಾರೆ ಅದು ಭಾವನಾತ್ಮಕ ಆಗುತ್ತೆ. ಹಾಗಾಗಿ ಇದು ನಾಮಪದ ಆಗಿ ಅಲ್ಲಿ ಯಾರು ಕರೀತಂದ್ರ ಅವರನ್ನು ಒದರು ಅನ್ನೋ ಬದಲಿ ಅವರನ್ನು ಒದರು ಅನ್ನೋ ಬದಲಿ ಕೂಗು ಅಂತ ಇರ್ತಾರೆ ಕೇಳಿದ್ರಿ. ಆ ಕೂಗುವಿಕೆ ಏನೈತಲ್ಲ ಅದು ಭಾವನಾತ್ಮಕ ಪದ. ಅದಕ್ಕೆ ಕೂಗುವಿಕೆ ಈಕೆ ಪ್ರತ್ಯಯ ಐತ್ರಿ. ನೋಡ್ರಿ ಇಲ್ಲಿ ಈಕೆ ಪ್ರತ್ಯಯ ಐತಿ, ಉದು ಪ್ರತ್ಯಯ ಐತಿ. ನೆಕ್ಸ್ಟ್ ಕಲಿಕೆ ಏನೈತಿ ಕೆ ಪ್ರತ್ಯಯ ಐತ್ರಿ, ಈಕೆ ಐತ್ರಿ ಇಲ್ಲಿ ಪ್ರತ್ಯಯ ನೋಡ್ರಿ ಕಲಿಕೆ ಈಕೆ ಪ್ರತ್ಯಯ ಐತಿ. ನೆಕ್ಸ್ಟ್ ಮುರುಕು ಯಾವ ಪ್ರತ್ಯಯ ಐತಿ ಐತ್ರಿ ಮುರುಕು ಕು ಪ್ರತ್ಯಯ ಒಂದು ಹೂ ಐತಿರಿ ಇಲ್ಲಿ ನೋಡ್ರಿ ಮುರುಕ ಪ್ಲಸ್ ಹೂ ಮುರುಕು ಹೂ ಪ್ರತ್ಯಯ ಐತಿ. ನೆಕ್ಸ್ಟ್ ಅಂಜಿಕೆ ಕೆ ಪ್ರತ್ಯಯ ಐತ್ರಿ, ಅಂಜು ಅಂಜಿಕೆ ಇಲ್ಲಿ ನೋಡ್ರಿ ಕೆ ಪ್ರತ್ಯಯ ಐತ್ರಿ, ಈಕೆ ಪ್ರತ್ಯಯ ಐತಿ ಅದರಲ್ಲಿ ಅಂಜಿಕೆ ಏನೈತಲ್ಲ ಅಂಜು ಪ್ಲಸ್ ಈಕೆ ಅಂಜಿಕೆ ಏನ್ ನೋಡ್ಲಿ ಅಂಜು ಪ್ಲಸ್ ಈಕೆ ಅಂಜಿಕೆ ಐತಿ. ನೆಕ್ಸ್ಟ್ ಬಯಕೆ ಭಯ ಪ್ಲಸ್ ಈಕೆ ಬಯಕೆ. ನೆಕ್ಸ್ಟ್ ಮುರುಕು ಮುರಿದಿದ್ದು ಫಸ್ಟ್ ಕು ಮುರುಕು. ನೆಕ್ಸ್ಟ್ ಯಾವುದು ಕಾಣುವುದು ಅಂದ್ರ ಆ ಪದಗಳನ್ನು ವಿಂಗಡಣೆ ಮಾಡಿದಾಗ ಈ ಪ್ರತ್ಯಯಗಳು ಅದರಲ್ಲಿ ಬರಬೇಕು. ಆ ಪದಗಳು ಬಂದಾಗ ನೆಕ್ಸ್ಟ್ ಆ ಒಟ್ಟಾರೆಯಾಗಿ ಇಲ್ಲಿ ಅಂದ್ರೆ ಕೃದಂತ ಭಾವನಾಮ ಅಂತಂದ್ರ ಏನು ಸಾಮೂಹಿಕ ಗುರುತಿಸುವಿಕೆ ಎಲ್ಲವನ್ನು ಗುರುತಿಸುವಿಕೆ. ಕೃದಂತ ಭಾವನಾಮ ಅಂದ್ರೆ ಇರ್ಲಿ ಅದೊಂದು ಸಾಮೂಹಿಕ ಗುರುತಿಸುವಿಕೆ ಅಂತ ತಿಳ್ಕೊಂಡ್ರಿ. ಕರೆಕ್ಟ್ ಆಗಿ ಏನಿದ ಸಾಮೂಹಿಕ ಗುರುತಿಸುವಿಕೆ ಸಾಮೂಹಿಕವಾಗಿ ಗುರುತಿಸುವಿಕೆಯನ್ನ ಗುರುತಿಸಿದ್ರೆ ಸ್ಪೆಷಲ್ ಆಗಿ ವ್ಯಕ್ತಿಗತ ಇಂಡಿಕೇಶನ್ ಐತಿರದಾಗ ಹೋಗುವಿಕೆ ಕಾಣುವುದು ಕೂಗುವಿಕೆ ಕಲಿಕೆ ಮುರುಕು ಅಂಜಿಕೆ ಬಯಕೆ ಅನ್ನೋದಲ್ಲಿ ವ್ಯಕ್ತಿಗತವಾಗಿ ಅಂದ್ರ ಕೃದಂತ ನಾಮಗಳಲ್ಲಿರುವಂತೆ ಇಲ್ಲದವನು ಇಲ್ಲ, ಇಲ್ಲಿ ಭಾವನಾಮನಗಳು ಅದಾವು. ಹಾಗಾಗಿ ವೈಯಕ್ತಿಕವಾಗಿ ಗುರುತಿಸುವಿಕೆ ಇಲ್ಲ ಅಂದ್ರ ಸಾಮೂಹಿಕ ಗುರುತಿಸುವಿಕೆ ಇದರಲ್ಲಿ ಐತಿ. ಅದರೊಂದಿಗೆ ಭಾವನೆಗಳನ್ನು ವ್ಯಕ್ತಪಡಿಸುವ ಸಾಮೂಹಿಕ ಗುರುತಿಸಿ ಭಾವನೆ ವ್ಯಕ್ತಪಡಿಸುವುದೈತಿ. ಹಾಗಾಗಿ ಇದನ್ನ ಕೃದಂತ ಭಾವನಾಮ ಬರ್ಕೊಡ್ತೀನಿ ಕರೆಕ್ಟ್ ಆಗಿ ಇಲ್ಲ ಫೋಟೋ ತಗೊಳ್ಳಿ.
ನೋಡ್ರಿ ಕೃದಂತ ಯಾವ್ದಲ್ಲಿ ಮೂರನೇ ಐತ್ರಿ. ಈ ಕೃದಂತ ಪದಗಳು ಏನಿದ್ದಿಲ್ಲ ಅದರಲ್ಲಿ ಮೂರನೇದ್ದು ಕೃದಂತಾವ್ಯಯಗಳು. ಏನ್ರಿ ಕೃದಂತಾವ್ಯಯಗಳು ಅಂತಂದ್ರೆ ವಾಟ್ ಇಟ್ ಮೀನ್ಸ್? ಇಲ್ಲಿ ಕೃದಂತ ನಾಮ ಅಂದ್ರೆ ನೋಡಿದ್ರಿ, ಕೃದಂತ ಭಾವನಾಮ ಅಂದ್ರೆ ನೋಡಿದ್ರಿ. ನೆಕ್ಸ್ಟ್ ಕೃದಂತಾವ್ಯಯಗಳು ಧಾತು ಅಥವಾ ಕ್ರಿಯಾ ಪ್ರಕೃತಿ ಪದದಿಂದ ರಚನೆಯಾದ ಪದವು ಅವ್ಯಯಗಳಾದ. ಯಾವ ಅವ್ಯಯಗಳಾದ? ಅ, ದು, ಈ, ಉತ್ತ, ಅದೆ, ಅಲು, ಅರೆ ಇತ್ಯಾದಿ ಪ್ರತ್ಯಯಗಳು ಸೇರಿ ಪದಗಳು ರಚನೆಯಾದರೆ ಅದನ್ನು ಕೃದಂತಾವ್ಯಯಗಳು ಎನ್ನುವರು. ಏನಂತ ಹೇಳಕತ್ತಾರ ಅವ್ರಿಗೆ? ಕೃದಂತ ಪದಗಳು ಅದಾವು. ಆ ಕೃದಂತ ಪದಗಳು ಅಂತಂದ್ರೆ ಯಾವ್ದು? ಕ್ರಿಯಾಪದದ ಮೂಲ ರೂಪಕ್ಕೆ ಕೆಲವು ಪ್ರತ್ಯಯಗಳು ಬರ್ತಾವ ಅಂತ ಅನ್ನಕತ್ತಾರ. ಆ ಕೆಲವು ಪ್ರತ್ಯಯಗಳು ಯಾವ ಬರ್ಬೇಕ್ರಿ? ಇವು ಬರ್ಬೇಕು ಅಂತ ಹೇಳಕತ್ತಾರ. ಈ ಕೃದಂತಾವ್ಯಯಗಳು ಅನ್ಸ್ಕೋಬೇಕಾಯ್ತಂತಂದ್ರ ಈ ಕೃದಂತ ಪದಗಳಿಗೆ ಅಂದ್ರ ಈ ಕ್ರಿಯಾಪದದ ಮೂಲ ರೂಪದ ಪದಗಳಿಗೆ ಆ ಪ್ರತ್ಯಯಗಳು ಈ ಅದು ಆಗಿರ್ಬೋದು, ಈ ಆಗಿರ್ಬೋದು, ಉತ್ತ ಆಗಿರ್ಬೋದು, ಅದೇ ಆಗಿರ್ಬೋದು, ಅಲು ಆಗಿರ್ಬೋದು, ಅರೆ ಆಗಿರ್ಬೋದು ಈ ಪ್ರತ್ಯಯಗಳು ಸೇರಿ ನೆಕ್ಸ್ಟ್ ಪದಗಳು ರಚನೆ ಆದವು ಅಂತಂದ್ರ ಅವನ್ನ ಕೃದಂತಾವ್ಯಯಗಳು ಅಂತ ಕರೀತಾರೆ. ಇಲ್ಲಿ ಬರುವಂತ ಪ್ರಮುಖ ಪ್ರತ್ಯಯಗಳು ಏನದಾವಲ್ಲ ಅವನ್ನ ನೆನಪಿಟ್ಕೋರಿ. ಈ ಪ್ರತ್ಯಯಗಳನ್ನು ನೆನಪಿಟ್ಕೊಂಡ್ರಿ ಅಂತಂದ್ರ ನಿಮಗ ಬಿಡಿ ತಿಳ್ಕೊಳಕ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೈತಿ. ನೆಕ್ಸ್ಟ್ ಈಜಿ ತಿಳಿದೈತಿ. ಇಲ್ಲೇನಿಲ್ಲ, ಫಸ್ಟ್ ಇದರಲ್ಲಿ ಏನಿರ್ತೈತಿ? ಕ್ರಿಯೆ ಮತ್ತು ಅವ್ಯಯಗಳು ಅಂತ ನೆನ್ಕೊಂಡ್ಬಿಡಿ. ಇದರಲ್ಲಿ ಕ್ರಿಯೆ ಐತಿ ಮತ್ತು ಪ್ಲಸ್ ಅವ್ಯಯಗಳು ಅದಾವು. ಕ್ರಿಯೆ ಮತ್ತು ಅವ್ಯಯಗಳನ್ನು ಹೊಂದಿ ಕೃದಂತಾವ್ಯಯಗಳು ರಚನೆ ಆಗ್ತಾವು ಅಂತ ತಿಳ್ಕೊಂಡ್ಬಿಡಿ. ಒಂದು ಕ್ರಿಯೆನೂ ಐತಿ, ನೆಕ್ಸ್ಟ್ ಅವ್ಯಯಗಳು. ಆ ಅವ್ಯಯಗಳು ಯಾವ ಅಂತ ಹೇಳಕತ್ತಾರ? ಯಾವ ಯಾವ ಅವ್ಯಯಗಳು ಅವೇ ಇಲ್ಲದವರು. ಈ ಅವ್ಯಯಗಳು ಯಾವುವು? ಅ ಆಗಿರ್ಬೋದು, ದು ಆಗಿರ್ಬೋದು, ಈ ಆಗಿರ್ಬೋದು, ಉತ್ತ ಆಗಿರ್ಬೋದು, ಅದೇ ಆಗಿರ್ಬೋದು, ಅಲು ಆಗಿರ್ಬೋದು, ಅರೆ ಆಗಿರ್ಬೋದು ಈ ಎಲ್ಲಾ ಪ್ರತ್ಯಯಗಳು, ಈ ಎಲ್ಲಾ ಅವ್ಯಯಗಳು ಕ್ರಿಯೆಗೆ ಅಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ಸೇರಿದಾಗ ನೆಕ್ಸ್ಟ್ ಕೃದಂತಾವ್ಯಯಗಳು ರಚನೆಯಾಗುತ್ತವೆ. ಒಂದು ಪದ ಐತಿ, ಒಂದು ಯಾವುದೇ ಕ್ರಿಯಾಪದ ಐತಿ, ಅದು ಕ್ರಿಯಾಪದದ ಮೂಲ ರೂಪದಲ್ಲಿ ಐತಿ ಅಂದ್ರೆ ಕ್ರಿಯಾ ಪ್ರಕೃತಿ ಧಾತು ಪದ ಅಂತ ಹೇಳ್ತೀವಲ್ಲ ಆ ಪದದಲ್ಲಿ ಐತಿ. ಆ ಪದಕ್ಕೆ ಈ ಅವ್ಯಯಗಳು ಸೇರಬೇಕು. ಈ ಅವ್ಯಯಗಳು ಸೇರಿದಾಗ ನೆಕ್ಸ್ಟ್ ಕೃದಂತಾವ್ಯಯಗಳು ರಚನೆ ಆಕ್ಕವು. ಈ ಕೃದಂತಾವ್ಯಯಗಳು ಯಾವುವು? ನೋಡು ಎಕ್ಸಾಂಪಲ್ ನೋಡ್ರಿ. ನೆಕ್ಸ್ಟ್ ಇನ್ನು ಹೆಚ್ಚಿಗೆ ಗೊತ್ತಾಗೈತಿ. ಏನಾಗುತ್ತೆ ಅಲ್ಲಿ? ನೋಡುತ್ತಾ, ನೋಡು ಪ್ಲಸ್ ತ ನೋಡುತ್ತಾ, ನೋಡು ಪ್ಲಸ್ ತ ಐತ್ರಿ ಇಲ್ಲಿ. ನೋಡುತ್ತಾ, ನೋಡು ಪ್ಲಸ್ ಇಲ್ಲ ನೋಡಿ ಉತ್ತ, ನೋಡು ಪ್ಲಸ್ ಉತ್ತ ನೋಡುತ್ತಾ, ನೋಡು ಪ್ಲಸ್ ಉತ್ತ ನೋಡುತ್ತಾ ಐತ್ರಿ. ನೆಕ್ಸ್ಟ್ ಬರೆಯುವ ಏನ್ರಿ? ನೆಕ್ಸ್ಟ್ ಬರೆಯುವ, ಬರೆ ಪ್ಲಸ್ ಯಾವ್ದ್ರಿ? ಬರೆಯುವುದು ಪ್ಲಸ್ ಬರೆಯುವ. ನೆಕ್ಸ್ಟ್ ನಗದೆ, ನಗು ಪ್ಲಸ್ ಎ ನಗದೆ. ನೆಕ್ಸ್ಟ್ ತಿಳಿದು, ತಿಳಿ ಪ್ಲಸ್ ಅದು ತಿಳಿದು, ತಿಳಿ ಪ್ಲಸ್ ಇದು ತಿಳಿದು. ನೆಕ್ಸ್ಟ್ ಹೋಗಲು ಐತ್ರಿ, ಹೋಗಲು, ಹೋಗು ಪ್ಲಸ್ ಅಲು ಹೋಗಲು. ನೆಕ್ಸ್ಟ್ ಹಾಡಲು, ಹಾಡು ಪ್ಲಸ್ ಅಲು ಹಾಡಲು. ಸೇರು ಪ್ಲಸ್ ಅದೇ ಅರೆ ಸೇರದೆ, ಸೇರು ಪ್ಲಸ್ ಅದೇ ಸೇರದೆ. ಕೊರಗಿ ಐತ್ರಿ. ಈ ಎಲ್ಲಾ ಪದ ಪ್ರತ್ಯಯಗಳಿಗೆ ಪದಗಳು ಅದಾವು. ಈ ಎಲ್ಲಾ ಪದಗಳನ್ನು ಬಿಡಿಸ್ರಿ. ಇಲ್ಲಿ ನೋಡ್ರಿ, ನೋಡು ಪ್ಲಸ್ ಉತ್ತ, ನೋಡು ಅನ್ನೋದು ಏನ್ರಿ? ಕ್ರಿಯಾಪದ, ಕ್ರಿಯೆ. ಏನೈತ್ರಿ ಇದು? ಕ್ರಿಯೆ. ನೆಕ್ಸ್ಟ್ ಉತ್ತ ಅನ್ನೋದು ಅವ್ಯಯ ಪದ, ಉತ್ತ ಅನ್ನೋದು ಅವ್ಯಯ ಪದ. ಆ ಕ್ರಿಯೆ ಮತ್ತು ಅವ್ಯಯ ಪದಗಳು ಸೇರಿ ಇದೇನಿಲ್ಲಿ? ಕ್ರಿಯೆ ಮತ್ತು ಅವ್ಯಯ ಪದಗಳು ಅಂತ ಹೇಳ್ತಾರೆ. ಈ ಕ್ರಿಯೆ ಮತ್ತು ಅವ್ಯಯ ಪದಗಳು ಸೇರಿ ರಚನೆ ಆದವು ಅಂತಂದ್ರ ಅವನೇನ್ ಕರಿತೀವಿ? ಕೃದಂತಾವ್ಯಯಗಳು. ಕೃದಂತಾವ್ಯಯಗಳು ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ರಿ. ಏನ್ ಈಸಿ ಅಂಡ್ ಇಂಟ್ರೆಸ್ಟಿಂಗ್ ವೇ. ಒಂದು ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯಗಳು. ಈ ಕೃದಂತಾವ್ಯಯಗಳು ಅಂತ ಕರ್ಸೋಕಾಗಿತ್ತಂತಂದ್ರ ಈ ಕೃದಂತಾವ್ಯಯಗಳಿಗೆ ಕೆಲವು ಕ್ರಿಯಾಪದದ ಮೂಲ ರೂಪ ಕ್ರಿಯೆ ಏನಿರ್ತೈತಲ್ಲ ಆ ಕ್ರಿಯಾಪದಕ್ಕೆ ಕೆಲವು ಅವ್ಯಯ ಪ್ರತ್ಯಯಗಳು. ಆ ಕೆಲವು ಅವ್ಯಯ ಪ್ರತ್ಯಯಗಳು ಯಾವ್ರಿ? ಅ, ದು, ಈ, ಉತ್ತ, ಅದು, ಅರೆ, ಅರು, ಅದೇ ಈ ಪ್ರತ್ಯಯಗಳು ಅದಾವಲ್ಲ ಈ ಪ್ರತ್ಯಯಗಳು ಸೇರಿ ನೆಕ್ಸ್ಟ್ ಪದ ರಚನೆ ಆಯ್ತು ಅಂತಂದ್ರ ಅವನ್ನ ಕೃದಂತಾವ್ಯಯಗಳು ಅಂತ ಕರೀತಾರೆ. ಇವನ್ನ ಕರೆಕ್ಟ್ ಆಗಿ ನೋಡ್ಕೋರಿ. ಇವನ್ನ ನೋಡ್ಕೊಂಡ್ರಿ ಅಂತಂದ್ರ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಯಾವ್ದ್ರಿ? ಇನ್ನೊಂದು ಉಳಿದೈತಿ. ಯಾವ್ದು ಉಳಿದೈತಿ? ಇನ್ನೊಂದ್ರಿ ತದ್ದಿತಾಂತ. ಕೃದಂತ ಮತ್ತು ತದ್ದಿತಾಂತಕ್ಕ ಏನು ವ್ಯತ್ಯಾಸ ಅನ್ನೋದು ತಿಳಿತು ಅಂತಂದ್ರೆ ಇದು ಇಂಟ್ರೆಸ್ಟಿಂಗ್ ಆಗಿ ತಿಳಿದಾಗ ಇಲ್ಲಿ ಕ್ರಿಯಾಪದದಿಂದ ರಚನೆ ಆದ್ರ ಕೃದಂತ ಪದಗಳು, ನಾಮಪದದ ಮೂಲ ರೂಪದಿಂದ ರಚನೆ ಆದ್ರ ಅಂದ್ರ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಏನೈತಲ್ಲ ಅದರಿಂದ ರಚನೆ ಆದಂತಂದ್ರ ನೆಕ್ಸ್ಟ್ ಅದನ್ನ ತದ್ದಿತಾಂತಗಳು ಅಂತ ಕೇಳ್ತಾರೆ. ಈ ಕ್ರಿಯಾಪದ ಮತ್ತು ತದ್ದಿತಾಂತ ಪದ ಎರಡಕ್ಕೂ ವ್ಯತ್ಯಾಸ ಕರೆಕ್ಟ್ ತಿಳ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಇದು ತಿಳಿದಂಗ. ಹಾಗಾಗಿ ಇದನ್ನ ಇಷ್ಟು ಸಾಕು. ಇದನ್ನ ಇವತ್ತು ಕರೆಕ್ಟಾಗಿ ಕೃದಂತಗಳು ನೋಡ್ಕೊಂಬರಿ. ನಾಳೆ ಕ್ಲಾಸ್ನಲ್ಲಿ ಕೃದಂತ
ಅವ್ಯಯಗಳು ಮುಗಿಸಿ ತಿಳ್ಕೊಂಡಿದ್ರಿ ಅಂತಂದ್ರೆ ನೆಕ್ಸ್ಟ್ ತದ್ದಿತಾಂತಗಳನ್ನು ಹೇಳ್ತೀನಿ. ನೆಕ್ಸ್ಟ್ ತದ್ದಿತಾಂತಗಳು ತಿಳಿತಾವು ಅಂದ್ರೆ ತದ್ದಿತ ಪದಗಳು ಅಂದ್ರೆ ಏನು, ಇಷ್ಟು ಸಾಕು. ಓಕೆ, ಇಷ್ಟು ನೋಡ್ಕೊರಿ. ನಾವು ಹೇಳುವ ತರಗತಿ ಕರೆಕ್ಟ್ ಅನಿಸ್ತಂತಂದ್ರೆ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನಮ್ಮ ಅಚೀವರ್ಸ್ ಅಡ್ಡ ಚಾನಲ್ ವತಿಯಿಂದ ಮತ್ತೊಮ್ಮೆ ಎಲ್ಲ ಏನ್ರಿ ಸ್ಪರ್ಧಾರ್ಥಿಗಳಾಗಿರ್ಬೋದು, SSLC ವಿದ್ಯಾರ್ಥಿಗಳಾಗಿರ್ಬೋದು, ನನ್ನ ಎಲ್ಲ ಹವ್ಯಾಸಿ ವಾಚಕರಿಗೆ ವಂದನೆಗಳು.